ಜೀವನದಲ್ಲಿ ಯಾರಿಗೇನಾಗುತ್ತಂತ ಗೊತ್ತಿರಲ್ಲ. ಒಂದು ಕಾಲ್, ಒಂದೇ ಒಂದು ಕಾಲ್ ಅವನ ಜೀವನನೇ ಬದಲಾಯಿಸ್ತು. ಹಲೋ ಹಲೋ ಮಚ್ಚ, ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ನೀನು ಹೆಂಗಿದೆಯಾ? ನಾನು ಚೆನ್ನಾಗಿದ್ದೀನಿ ಮಚ್ಚ. ಮತ್ತು ಸಿ ಇ ಟಿ ಹೇಗೆ ಮಾಡಿದೆ? ಸಿ ಇ ಟಿ ಚೆನ್ನಾಗಾಯಿತು. ಈಗ ನಾಳೆ ಬರಬೇಕು ಬ್ಯಾಂಗ್ಳೂರಿಗೆ ಕೌನ್ಸಿಲಿಂಗ್ಗೆ 2 ದಿವಸಕ್ಕೆ. ಹೌದಾ ಮಚ್ಚ, ಎಲ್ಲಿರೋ ಪ್ಲ್ಯಾನ್ ಇದೆ? ಹೇಗಿರ್ತೀಯಾ? ಲಾಡ್ಜ್ ಮಾಡ್ಕೊಂಡಿರೋಣ ಅಂತ ಇದ್ದೀನಿ. ಹೌದಾ ಮಚ್ಚ, ಲಾಡ್ಜ್ ಯಾಕೆ ಬೇಕು? ನಮ್ಮನೆ ಇದೆಯಲ್ಲ. ಸುಮ್ಮನೆ ಇರೋ, ನಿಂಗೆ ಯಾಕೆ ಸುಮ್ಮನೆ ತೊಂದರೆ? ಏನೂ ತೊಂದರೆ ಇಲ್ಲ ಮಚ್ಚ. ನಮ್ಮ ಅಪ್ಪ ಅಮ್ಮ ಹೊರಗೆ ಹೋಗಿದ್ದಾರೆ, ನಾನು ಈಚೆಗಡೆ ಇದ್ದೀನಿ. ಆರಾಮಾಗಿ ನನ್ನ ಮನೇಲಿ ಇರ್ಬೋದು 2 ದಿವಸ. ಹೌದಾ? ಹಂಗಂದರೆ ಆಯಿತು, ಬಂದಿರ್ತೀನಿ 2 ದಿವಸ ನಿಮ್ಮ ಮನೆಯಲ್ಲಿ. ಓಕೆ, ಹಂಗಂದರೆ ನಾಳೆ ಬೆಳಗ್ಗೆ ಇಲ್ಲಿಂದ ಬಸ್ ಹತ್ತೀನಿ. ನಿಂಗೆ ಮೆಸೇಜ್ ಮಾಡ್ತಿರ್ತೀನಿ ಅಲ್ಲಿ ಯಾವಾಗ ರೀಚ್ ಆಗ್ತೀನಿ ಅಂತ. ಥ್ಯಾಂಕ್ಸು. ನೋ ಪ್ರಾಬ್ಲಮ್ ಮಚ್ಚ, ಎನಿ ಟೈಮ್. ಆಯ್ತು ಮಚ್ಚ, ಟಚ್ಚಲ್ಲಿರು. ಆಯಿತಾ? ಆಯಿತು, ಶ್ಯೂರ್. ಓಕೆ ಮಚ್ಚ, ಬಾಯ್. ಬಾಯ್. ಇವನು ದಿನೇಶ್, ಒಬ್ಬ ಸಾಮಾನ್ಯ ಹುಡುಗ. ಬೆಂಗಳೂರಿಗೆ ಕನಸು ಕಟ್ಕೊಂಡು ಬರ್ತಾ ಇದ್ದಾನೆ. ನೋಡೋಣ ಬೆಂಗಳೂರು ಇವನ್ ಪಾಲಿಗೆ ಸ್ವರ್ಗ ಆಗುತ್ತೋ ಅಲ್ಲ ನರಕ ಆಗುತ್ತೋ ಅಂತ. ಲೆಟ್ಸ್ ವೇಟ್ ಅಂಡ್ ವಾಚ್. ಒಂದು ಹೊಸ ನಗರ, ಒಂದು ಹೊಸ ಆಶಾ ಕಿರಣ. ಜನ ಒಂದು ಕನಸು ಕಟ್ಕೊಂಡು ಬರ್ತಾರೆ. ತುಂಬ ಜನ ಆ ಕನಸನ್ನು ನನಸು ಮಾಡ್ಕೊತಾರೆ. ಆದರೆ ಕೆಲವು ಜನ ಕನಸಾಗಿ ಹೋಗ್ತಾರೆ. ಹಲೋ ಮಚ್ಚ, ಎಲ್ಲಿದೆಯಾ? ನಾನು ಇಲ್ಲಿದ್ದೀನೋ ವಿಜಯನಗರಲ್ಲೇ. ಇನ್ನೊಂದು 2 ಮಿನಿಟ್ಸ್. ಹೌದಾ ಮಚ್ಚ, ಅಲ್ಲಿ ಪಾಟ್ ಹತ್ರ ಕೀ ಇದೆ ಆಯ್ತಾ? ಅಲ್ಲಿಂದ ಇಸ್ಕೋ. ಓಕೆ ಆಯಿತು. ಓಕೆ ಆಯಿತು ಮಚ್ಚ. ಓಕೆ ಬಾಯ್. ಬಾಯ್. ಜಗತ್ತಲ್ಲಿ ಗಾಳ ಹಾಕೋರು ಪ್ರತಿ ಹಂತದಲ್ಲಿರ್ತಾರೆ. ಗಾಳ ಹಾಕೋರ್ ಕಣ್ಣಲ್ಲಿ ಜಗತ್ತನ್ನು ನೋಡಿದರೆ ಒಂದು ಕರವರಿಯುತ್ತೆ, ಒಂದು ಅಟ್ಟಹಾಸ ಕಾಣಿಸುತ್ತೆ. ಅದೇ ಗಾಳ ಹಾಕ್ಸ್ಕೊಳ್ಳೋಣ ಕಣ್ಣಿಂದ ನೋಡಿದರೆ ಒಂದು ಅಸಹಾಯತೆ ಕಾಣಿಸುತ್ತೆ. ಕಣ್ಣಿಗೆ ಪರದೆ ಹಾಕಿದ್ರೆ ಜಗತ್ತೇ ನುಣ್ಣಗೆ ಒಂದೇ ದಾರಿ ಕಾಣಿಸುತ್ತೆ. ಅದು ಸರಿನಾ ಇಲ್ಲ ದಾರಿನೇ ಒಂದು ಅಂತ್ಯನಾ ಏನು ಗೊತ್ತಾಗಲ್ಲ. ನಡೀತಾ ಒಂದು ಅಂತ್ಯ ಬರುತ್ತೆ. ಆ ಅಂತ್ಯನೇ ಒಂದು ಆರಂಭ, ಆ ಆರಂಭನೇ ಒಂದು ಕತೆ, ಆ ಕತೆನೇ ಈ ರಾಕ್ಷಸನ ಮನೆ. ಏನಪ್ಪ ಇದು, ಕರೆಂಟ್ ಬೇರೆ ಇಲ್ಲ. ಸ್ವಲ್ಪ ಹೊತ್ತು
ರಿಷಬ್ ರಿಷಬ್ 10th ಸೀನಾ 12th ಸೀನಾ? ರಿಷಬ್ ಅಂತ ಬರ್ತದೆ ಬುಕ್ಕಲ್ಲೆಲ್ಲ. ಅವ್ನು ರೋಹಿತ್ ಅಲ್ವಾ? ಏ ಹಲೋ ರೋಹಿತ್. ಹಾಂ ಹೇಳೋ ಮಚ್ಚ. ಇಲ್ಲೇನೋ ನಿಮ್ಮ ಮನೇಲೆಲ್ಲ ವಿಚಿತ್ರವಾಗಿ ನಡೀತಿದೆ. ನಮ್ಮ ಮನೇನಾ? ಏನು ಹೇಳ್ತಾ ಇದೀಯಾ? ಏ ನಿಮ್ಮ ಮನೇನೇ ಕಣೋ. ಹೌದಾ? ನಾನು ಹಾಸ್ಟೆಲಲ್ಲಿ ಇದ್ದೀನಿ ಕಣೋ ಇವಾಗ. ಹೇ ರೋಹಿತ್, ತಮಾಷೆ ಮಾಡೋ ಟೈಮ್ ಇಲ್ಲ ಕಣೋ ಇದು. ನಾನು ಯಾಕೋ ತಮಾಷೆ ಮಾಡಲಿ? ಏ ನೆನ್ನೆನೇ ಮಾತಾಡ್ದಲ್ವ ಫೋನಲ್ಲಿ, ಇಲ್ಲಿ ಬ್ಯಾಂಗ್ಳೂರ್ ಬಾ ನಮ್ಮ ಮನೇಲೆ ಬಂದಿರೋ ಅಂತ. ನಾನು ನಿನ್ನ ಜೊತೆಗೆ ಫೋನಲ್ಲಿ ಮಾತಾಡಿಲ್ಲ ಮಚ್ಚ. ಏನು ಹೇಳ್ತಾ ಇದೀಯ ನೀನು? ಏನು? ಹೌದಾ? ಮತ್ತು ನಾನು ಯಾರ ಜೊತೆ ಮಾತಾಡ್ತಿದ್ದೆ? ಏನಾಯ್ತು? ದಿನೇಶ್ ಏನಾಯ್ತು? ಹಲೋ ದಿನೇಶ್, ಬಂದ್ಯಾ ಮನೆಗೆ? ಮಾತಾಡೋ. ಹಲೋ, ಹೇಗಿದೆ ಮನೆ? ಹೇಳು ಮಚ್ಚ. ಇಷ್ಟ ಆಯ್ತಾ? ಹಲೋ. ನಾನು ಯಾವ ದಾರಿ, ಎಂಥ ಕಷ್ಟಗಳನ್ನು ನೋಡಿದ್ದೆ, ಅದನ್ನ ನಿನಗೆ ತಿಳಿಸೋದೇ ನನ್ನ ಕರೆಸಿದ್ದ ಉದ್ದೇಶ. ನಾನು ಖುಷಿಯಾಗೇ ಇದ್ದೆ. ಒಂದು ಕ್ಷಣ ಕೂಡ ಈಗ ಆಗುತ್ತಂತ ಅಂದ್ಕೊಂಡಿರಲಿಲ್ಲ. ಆದರೆ ಈ ಕ್ರೂರ ಜಗತ್ತು ನನ್ನ ಹೀಗೆ ಮಾಡಿತು. ಒಂದು ಕತೆ ಹೇಳ್ತೀನಿ, ಕೇಳಿಸ್ಕೊ. ಏಯ್ ರಿಷಬ್, ಏನಿದು? ಏನ್ ಮಾರ್ಕ್ಸ್ ಇದು? ಫೇಲ್ ಆಗ್ತೀಯ ನೀನು. ಹೀಗೆ ಆದ್ರೆ ಲೈಫಲ್ಲಿ ಏನ್ ಮಾಡ್ತೀಯಾ? ಯಾವಾಗ್ಲೂ ಕ್ರಿಕೆಟ್ ಅಂತ ಇರ್ತೀಯ. ಕ್ಲಾಸ್ನ ಮಿಸ್ ಮಾಡ್ಕೋತೀಯ. ಆ ದಿನೇಶ್ನ ನೋಡಿ ಸ್ವಲ್ಪ ಕಲ್ತ್ಕೋ ಹೆಂಗ್ ಓದ್ಬೇಕು ಅಂತ. ಯು ಆರ್ ನಾಟ್ ಎಟ್ ಆಲ್ ಕಾನ್ಸಂಟ್ರೇಟಿಂಗ್ ಆನ್ ಯುವರ್ ಸ್ಟಡೀಸ್. ಲೆಟ್ ಮಿ ಇನ್ಫಾರ್ಮ್ ದಿಸ್ ಟು ಯುವರ್ ಪೇರೆಂಟ್ಸ್. ಬಿ ರೆಸ್ಪಾನ್ಸಿಬಲ್. ಓಕೆ ಮ್ಯಾಮ್. ರಿಷಬ್ ನಿಂತ್ಕೋ. ಟೀಚರ್ ಕಾಲ್ ಬಂದಿತ್ತು. ತುಂಬ ಲೋ ಸ್ಕೋರ್ ಮಾಡ್ತಿದ್ಯಾ, ಏನು ಕತೆ? ನಾವು ಜನರ ಮುಂದೆ ಏನು ಮುಖ ತೋರಿಸ್ಬೇಕು? ಕ್ಲಾಸಲ್ಲಿ ಅಟೆಂಟಿವ್ ಇಲ್ಲ, ಕ್ಲಾಸ್ ಅಟೆಂಡ್ ಮಾಡ್ತಾ ಇಲ್ಲ. ಹಿಂಗೆ ಇದ್ದರೆ ಫೈನಲ್ ಎಕ್ಸಾಮಲ್ಲಿ ಏನು ಪರ್ಫಾರ್ಮ್ ಮಾಡ್ತೀಯಾ? ನಾನು ನನ್ನಲ್ಲಿ ಒಂದು ಯುದ್ಧ ಹೋರಾಡ್ತಾ ಇದ್ದೆ, ಆದರೆ ಅದ್ರ ಪರಿಣಾಮ ನನ್ನ ಕೈಯಲ್ಲಿರಲಿಲ್ಲ. ನಾನು ಇಷ್ಟಪಟ್ಟಿದ್ದೆ ಒಂದು ಆಟ, ಆದರೆ ಈ ಜಗತ್ತನ್ನು ಆಡೋ ಕೇಳಿದ್ದೆ ಬೇರೆ ಆಟ. ನಾನು ಊಹೆ ಕೂಡ ಮಾಡಿರಲಿಲ್ಲ, ಒಂದು ಪರೀಕ್ಷೆ ನನ್ನ ಜೀವನನೇ ನಿರ್ಧಾರ ಮಾಡುತ್ತೆ ಅಂತ. ಆ ಪರೀಕ್ಷೆ ನನ್ನ ಜೀವನದೇ ಪರೀಕ್ಷೆ ಆಗುತ್ತೆ ಅಂತ. ಹಲೋ, ವಿಷಯ ಗೊತ್ತಾಯ್ತೇನೋ? ಏನು? ರಿಸಲ್ಟ್ಸ್ ಆರ್ ಔಟ್ ಮಚಾ. ಹೌದಾ? ದಿನೇಶ್ ಸ್ಕೂಲ್ ಟಾಪರ್ ಗೊತ್ತಾ? ಹಾಂ, ನಿಂಗೆ ಎಷ್ಟು ಮಚಾ? ಆಯ್ತು ನೋಡಿ ಹೇಳು, ಆಯ್ತಾ? ಹಾಂ, ಬಾಯ್. ಬಾಯ್. ಡಬ 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 ನನ್ನ ಹೃದಯ ಬಡಿತಾ ಇತ್ತು. ನಾನು ಮೊಟ್ಟೆಯಲ್ಲಿ ಇರುವ ಪಕ್ಷಿ ಥರ ಹೋರಾಡ್ತಾ ಇದ್ದೆ. ಆ ಬಂಧನದಿಂದ ಹೊರಗೆ ಬರೋಕ್ಕೆ ಹೋರಾಡ್ತಾ ಇದ್ದೆ. ಒಂದು ಹೊಸ ಪ್ರಪಂಚ ನೋಡೋಕ್ಕೆ ಹೋರಾಡ್ತಾ ಇದ್ದೆ. ಆದರೆ ನನ್ನ ಪಾಲಿಗೆ ಆ ಪ್ರಪಂಚ ಬೆಳಕಲ್ಲ, ಕತ್ತಲಾಗಿತ್ತು. ನಾವು ಜನರ ಮುಂದೆ ಏನು ಮುಖ ತೋರಿಸ್ಬೇಕು? ಏಯ್ ರಿಷಬ್, ಏನಿದು? ಏನ್ ಮಾರ್ಕ್ಸ್ ಇದು? ಫೇಲ್ ಆಗ್ತೀಯ ನೀನು. ಇದು ನನ್ನ ಜೀವನ, ಇದೇ ನನ್ನ ಕತೆ,
ಹಲೋ. ವಿಷಯ ಗೊತ್ತಾಯ್ತೇನೋ? ಏನು? ರಿಸಲ್ಟ್ ಸರ್ ಔಟ್ ಮಚ್ಚ. ಹೌದಾ? ದಿನೇಶ್ ಸ್ಕೂಲ್ ಟಾಪರ್ ಗೊತ್ತಾ? ಹಾಂ, ಹಿಂದೆ ಎಷ್ಟು ಮಚ್ಚ? ಆಯ್ತು ನೋಡಿ ಹೇಳು ಆಯ್ತಾ? ನೋಡ್ತೀನಿ. ಬಾಯ್. ಹಾಂ. ಹಲೋ. ಹಲೋ ರಿಷಬ್, ನಿನ್ನ ರಿಸಲ್ಟ್ ನೋಡಿದೆ, ಕಂಗ್ರಾಟ್ಸ್ ಕಣೋ. ಥ್ಯಾಂಕ್ಸ್ ದಿನೇಶ್, ಕಂಗ್ರಾಟ್ಸ್ ಟು ಯು ಟು. ಥ್ಯಾಂಕ್ ಯು ಕಣೋ. ಸೊ ಈಗ ನೆಕ್ಸ್ಟ್ ಏನು ಮಾಡೋಣ ಅಂತ ಇದೆಯಾ? ಕಾಲೇಜ್ ಜಾಯ್ನ್ ಆಗಿ ಕ್ರಿಕೆಟ್ ಸೈಡಲ್ಲಿ ಮಾಡೋಣ ಅಂತ ಇದ್ದೀನಿ. ಓ ಸೂಪರ್ ಕಣೋ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಟು ಯು. ಹಾಯ್, ನಾವು ಈ ಶಾರ್ಟ್ ಮೂವಿ ಮಾಡಿರೋ ಉದ್ದೇಶ ಲೈಕ್ ಆಸ್ ಯು ಆಲ್ ಪೀಪಲ್ ವುಡ್ ಬಿ ನೋಯಿಂಗ್, ನಮ್ಮ ಸೊಸೈಟಿಯಲ್ಲಿ ತುಂಬ ಕಂಪ್ಯಾರಿಸನ್ ನಡೀತಿರುತ್ತೆ, ಬೀಟ್ ಫ್ರಮ್ ಟೀಚರ್ಸ್ ಆರ್ ಬೀಟ್ ಫ್ರಮ್ ಪೇರೆಂಟ್ಸ್. ಯು ಆಲ್ವೇಸ್ ಕೀಪ್ ಹಿಯರಿಂಗ್ ಥಿಂಗ್ಸ್ ಲೈಕ್ ಅವ್ನು ನೋಡಿ ಕಲ್ತ್ಕೊ ಹೆಂಗೆ ಓದಬೇಕು ಅಂತ, ಇವನ್ ಥರ ಓದು, ನಿಂಗೆ ಯಾಕೆ ಇವನ್ ಥರ ಓದೋಕ್ಕಾಗ್ತಿಲ್ಲ, ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಸೊ ವಿ ಜಸ್ಟ್ ವಾಂಟೆಡ್ ಟು ಬ್ರಿಂಗ್ ಔಟ್ ದ ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಬಿಹೈಂಡ್ ಇಟ್ ಆ್ಯಂಡ್ ಹೌ ಇಟ್ ವುಡ್ ಮೆಂಟಲಿ ಅಫೆಕ್ಟ್ ಅ ಸ್ಟೂಡೆಂಟ್. ರಿಷಬ್ ಕನ್ಸಲ್ಲಿ ಫೇಲ್ ಆದ, ಆದರೆ ಇನ್ ಇಸ್ ರಿಯಲ್ ಲೈಫ್ ಈ ಪಾಸ್. ಅವ್ನು ಫೇಲ್ ಆಗ್ತಿದ್ರು ಸೂಸೈಡ್ ವಾಸ್ ನಾಟ್ ದ ಸೊಲ್ಯೂಷನ್ ಫಾರ್ ಇಟ್. ಲೈಫಲ್ಲಿ ಒಬ್ರೊಬ್ರಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಸೊ ಯಾರನ್ನು ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.